5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 135 ಮಂದಿ ಸಿಎಂ ಆಗಿ ಆಯ್ಕೆ ಮಾಡಿದ್ದಾರೆ. ಬದಲಾವಣೆ ಆಗೋದಿಲ್ಲ. 5 ವರ್ಷಗಳ ಕಾಲ ಸ್ಥಿರ ಸರ್ಕಾರದ ಜೊತೆ ಸಿದ್ದರಾಮಯ್ಯನೇ ಸಿಎಂ ಆಗಿ ಮುಂದುವರಿತಾರೆ. ಮೂಡ ಕೇಸ್ನಿಂದ ಸಿಎಂ ಶಕ್ತಿ ಕುಂದಿಲ್ಲ. ಈ ರೀತಿಯ ವಿರೋಧ ಪಕ್ಷಗಳ ಷಡ್ಯಂತ್ರಕ್ಕೆ ನಾವು ಈಗಾಗಲೇ ಉತ್ತರಿಸಿದ್ದೇವೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಹಾದಿಯಾಗಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಬೆಂಬಲ ನೀಡಿದ್ದಾರೆ ಅಂತ ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಕೆಲವು ಸಚಿವರು ಸಿದ್ದರಾಮಯ್ಯನವರ ಬೆಂಬಲಿಗರು ಇದೇ ಹೇಳಿಕೆಯನ್ನ ಕೊಟ್ಟಿದ್ರು. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಇದೀಗ ಅವರ ಪುತ್ರ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಕೂಡ ಇದೇ ವಿಚಾರ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅವರನ್ನ ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸಮಾವೇಶ ಭರ್ಜರಿಯಾಗಿ ಯಶಸ್ವಿಯನ್ನು ಕಂಡಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆಯ ಸಮಾವೇಶಕ್ಕೆ ಸಾಕಷ್ಟು ಜನರ ಮಹಾಪೂರ್ವೇ ಹರಿದು ಬಂದಿತ್ತು ಸರ್. ಬಟ್ ಕಾರ್ಯಕ್ರಮ ಆರೋಪಕ್ಕೆ ಹಾಗೂ ಪ್ರತ್ಯಾರೋಪಕ್ಕೆ ವೇದಿಕೆ ಆಯ್ತಾ? ಅಲ್ಲ, ಅಫ್ಕೋರ್ಸ್. ಇವಾಗ ಏನಕ್ಕೆ ಅಂತಂತಂದ್ರೆ ಪ್ರತಿಪಕ್ಷಗಳು ಸುಳ್ಳು ಆರೋಪ ಮಾಡಿದ್ರೆ ನಾವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಲೇಬೇಕಾಗತ್ತೆ, ಅದು ಜನರ ಮುಂದೆ ಕೊಡಲೇಬೇಕಾಗತ್ತೆ. ಸೊ ಹಾಗಾಗಿ ಅದು ನಾವು ಅವ್ರಿಗೆ ಪ್ರತ್ಯಾರೋಪ ಮಾಡಿದ್ದೀವಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಅವರು ಸುಳ್ಳು ಆರೋಪಗಳನ್ನ ಮಾಡಿರೋದು ಅಷ್ಟೇ ಅಲ್ಲದೆ ಒಂದು ಚುನಾಯಿತ ಸರ್ಕಾರನ ಯಾವುದೇ ಒಂದು ಆಧಾರ ಇಲ್ಲದೆ ಕೇಂದ್ರ ಸರ್ಕಾರನ ಉಪಯೋಗಿಸ್ಕೊಂಡು, ಅವ್ರ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು, ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗಪಡಿಸ್ಕೊಂಡು ಒಂದು ಚುನಾಯಿತ ಸರ್ಕಾರನ, ಜನರ ಆದೇಶ ಪಡ್ಕೊಂಡಂಥ ಸರ್ಕಾರನ ಬೀಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅವರು ಈ ರೀತಿ ಎಲ್ಲ ಕಡೆ ಇದೇ ರೀತಿ ಮಾಡ್ತಾ ಇದ್ದಾರೆ ಕೂಡ. ಇದು ಮೊದಲನೇ ಬಾರಿ ಅಲ್ಲ. ಸೊ ಈ ರೀತಿ ಆದರೆ ಒಂದು ಒಕ್ಕೂಟ ವ್ಯವಸ್ಥೆ, ಪ್ರಜಾಪ್ರಭುತ್ವ ಅನ್ನೋದು ಹಾಳಾಗೋಗ್ಬಿಡುತ್ತೆ. ಇವತ್ತು ಅವರು ನಮಗೆ ಮಾಡಿದ್ದಾರೆ, ಮುಂದೆ ಬೇರೆ ಪಕ್ಷದ ಯಾವುದೇ ಒಬ್ಬ ಸಿಎಂಗೂ ಇದೇ ರೀತಿ ಮಾಡ್ತಾರೆ. ಸೊ ಈ ರೀತಿ ಆದರೆ ಬಹಳ ಅಪಾಯಕಾರಿಯಾದಂಥ ಬೆಳವಣಿಗೆ. ಸೊ ಅದನ್ನ ಜನಕ್ಕೆ ತಿಳಿಸ್ಬೇಕು ಅಂತ ಹೇಳಿ ಜನಾಂದೋಲನ ಅಂತ ನಾವು ಮಾಡಿದ್ವಿ. ಸರ್, ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಯತ್ನ ಏನಾದ್ರು ನಡೀತಿತ್ತಾ ಸರ್? ಏನ್ ಕಟ್ಟಾಕಕ್ಕೆ? ಸುಳ್ಳು ಆರೋಪ ಮಾಡಿದ್ರೆ ಏನೂ ಕಟ್ಟಾಕೋದಿಲ್ಲ. ಅವರು ಸುಳ್ಳು ಆರೋಪ ಮಾಡಿ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ, ಬಿಜೆಪಿ ಅವರು ಗೊಬೆಲ್ಸ್ ಸಿದ್ಧಾಂತ ನಂಬಿದ್ರು. ಸುಳ್ಳನ್ನೇ ಸಾವಿರಾರು ಬಾರಿ ಹೇಳಿ ಅದನ್ನೇ ನಿಜ ಅಂತ ಪ್ರೂವ್ ಮಾಡುವಂತ ಪ್ರಯತ್ನ ಮಾಡೋದು. ಬಟ್ ಆ ರೀತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸತ್ಯ ಯಾವಾಗಲಾದ್ರೂ ಒಂದು ಸೋದಕ್ಕೆ ಬಂದೇ ಬರುತ್ತೆ. ಅಂದ್ರೆ 40 ವರ್ಷದ ರಾಜಕಾರಣದಲ್ಲಿ ಸರ್ ಇಂತಹದೊಂದು ಬೆಳವಣಿಗೆಗಳು ಆಗ್ತಿರ್ಲಿಲ್ಲ ಸರ್. ಯಾಕೆಂದ್ರೆ ಹಿಂದೆ ಯಾರು ಇವರಷ್ಟು ನೀಚ ರಾಜಕಾರಣ ಮಾಡ್ತಾ ಇರಲಿಲ್ಲ. 2014 ಮೇಲೆ ಏನು ಬಿಜೆಪಿ ಅಧಿಕಾರಿಗೆ ಬಂದ ಮೇಲೆ ರಾಜಕಾರಣ ಅನ್ನೋದು ಏನಿದೆ ಅದು ಸಂಪೂರ್ಣವಾಗಿ ಹಾಳಾಗೋಗ್ಬಿಟ್ಟಿದೆ ವ್ಯವಸ್ಥೆ. ಯಾಕೆಂತಂದ್ರೆ ಇವರು ಯಾವುದೇ ಒಂದು ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ, ಕಾನೂನುಗಳಿಗೆ ಗೌರವ ಕೊಡಲ್ಲ, ನಿಯಮಗಳಿಗೆ ಗೌರವ ಕೊಡೋದಿಲ್ಲ, ತಮ್ಗೆ ಇಷ್ಟ ಬಂದಂಗೆ ಮಾಡ್ತಾರೆ. ಸೊ ತಮ್ಗೆ ಬೇಕಾದಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಎಂಥ ನೀಚ ಮಟ್ಟಕ್ಕಾದ್ರೂ ಇಳಿದು ದ್ವೇಷ ರಾಜಕಾರಣ ಮಾಡೋದು, ಸರ್ಕಾರಗಳನ್ನ ಕೆಡುವಂತ ಕೆಲಸ ಮಾಡೋದು ಮಾಡ್ತಾರೆ. ಹಿಂದೆ ಯಾವ ರಾಜಕೀಯ ಪಕ್ಷಗಳು ಕೂಡ ಈ ರೀತಿ ಮಾಡ್ತಿಲ್ಲ. ಎಲ್ಲರ ನಾಯಕರಿಗೂ ಒಂದಷ್ಟಾದ್ರೂ ಒಂದು ಎಥಿಕ್ಸ್ ಅನ್ನೋದು ಇರ್ತಿತ್ತು. ಬಟ್ ಆದ್ರೆ ಇವ್ರಿಗೆ ಯಾವುದೇ ಒಂದು ನೈತಿಕತೆ ಅನ್ನೋದಿಲ್ಲ. ಸೊ ಇವ್ರ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಈ ರೀತಿ ನಾವು ಕಾಣ್ಬೇಕಾಗ್ತದೆ. ಇಂಥ ಆರೋಪದಿಂದ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರ ಶಕ್ತಿ ಏನಾದ್ರು ಕೊಂದಿದೆಯಾ ಸರ್? ಈಗ ಸುಳ್ಳು ಆರೋಪ ಮಾಡಿದ್ರೆ ನಾವ್ಯಾಕೆ ಎದುರ್ಕೋಬೇಕು? ಸೊ ನಮ್ದೇನು ಶಕ್ತಿ ಕೊಂದಿಲ್ಲ. ನಾವು ಎಲ್ಲಿ ತನಕ ನಾವು ನಮ್ಮ ಕಾನ್ಫಿಡೆನ್ಸ್ ಅಲ್ಲಿ ನಾವು ಸರಿಗಿದ್ದೀವಿ ಅಂತ ನಂಬಿಕೆ ಇರುತ್ತೆ, ಅಲ್ಲಿ ತನಕ ನಮ್ಮ ಶಕ್ತಿ ಕೊಂದು. ಸರ್, ಹಲವರು ಹೇಳ್ತಾರೆ ಸರ್ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅಂತ ಹೇಳಿದ್ರು. ಆ ಥರದ್ದು ಏನೂ ಇಲ್ಲ. ಇವತ್ತು ನಮ್ಮ ಪಕ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಪರವಾಗಿ ನಿಂತಿದೆ. ಹೈಕಮಾಂಡ್ ಅವರು ಕೂಡ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಹೇಳಿದ್ದಾರೆ ಸಿದ್ದರಾಮಯ್ಯ ಅವ್ರದ್ದು ತಪ್ಪಿಲ್ಲ ಅಂತ ಅವ್ರಿಗೂ ಗೊತ್ತು. ಸೊ ಹಾಗಾಗಿ ಅವರು ಕೂಡ ಸಂಪೂರ್ಣ ಬೆಂಬಲ. ಸರ್, ನಿನ್ನೆ ಎಲ್ಲ ನಾಯಕರುಗಳು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ರು ಸರ್, ಇನ್ಕ್ಲೂಡೆಡ್ ಡಿಕೆ ಶಿವಕುಮಾರ್ ಆದಿಯಾಗಿ ಸರ್ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ. ಹೌದು, ಯಾಕೆಂತಂದ್ರೆ ಇವರು ಮಾಡ್ತಿರೋ ಒಂದು ಆರೋಪದಿಂದ ಮತ್ತೆ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ಸುಳ್ಳೆ ಅವ್ರಿಗೆ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋ ಪ್ರಯತ್ನ ಮಾಡ್ತಿರೋದು. ಇವತ್ತು ಇಡೀ ಪಕ್ಷ ಒಂದಾಗಿದೆ ಆಕ್ಚುಲಿ. ಯಾಕೆಂತಂದ್ರೆ ಅವ್ರಿಗೆ ಗೊತ್ತು ಇದು ಆಗ್ತಿರೋದು ಸಿದ್ದರಾಮಯ್ಯ ಜೊತೆ ಏನ್ ಆಗ್ತಿದೆ ಅದೊಂದು ಅನ್ಯಾಯ ಅಂತೇಳಿ. ಸೊ ಹಾಗಾಗಿ ಅದನ್ನ ವಿರೋಧಿಸಕ್ಕೆ ಎಲ್ಲರೂ ಒಗ್ಗಟ್ಟಾಗಿದೆ. ಇವತ್ತು ನಮ್ಮ ಒಗ್ಗಟ್ಟು ಜಾಸ್ತಿ ಆಗಿದೆ ಇವತ್ತು ಅವ್ರು ಆರೋಪ ಮಾಡಿದ್ರು. ಕೊನೆ ಪ್ರಶ್ನೆ ಸರ್, ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ? ಖಂಡಿತ 5 ವರ್ಷ ಇದ್ದೇ ಇರ್ತಾರೆ. ಯಾವ್ದು ಒಬ್ಬ ಮುಖ್ಯಮಂತ್ರಿನ ಒಂದು ಪಕ್ಷ ಆಯ್ಕೆ ಮಾಡಿ ಶಾಸಕರೆಲ್ಲ ಅವ್ರನ್ನ ಶಾಸಕಾಂಗ ಪಕ್ಷ ಮಾಡ್ಕೊಂಡು ಪಕ್ಷ ನಾಯಕನ ಮಾಡ್ಕೊಂಡು ಅವರು ಸಿಎಂ ಮಾಡಿದ್ಮೇಲೆ ಅದು 5 ವರ್ಷ ಇರಬೇಕು, ಸರ್ಕಾರ ಸ್ಥಿರವಾಗಿರ್ಬೇಕು ಅಂತ ಬಯಸ್ಕೊಂಡು ಒಬ್ಬರನ್ನ ಆಯ್ಕೆ ಮಾಡೋದು. ಸೊ ಹಾಗಾಗಿ ಅವರು 5 ವರ್ಷ ಇರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಸಿಎಂ ಆಗಿಯೇ ಮುಂದುವರಿತಾರೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ಸುಳ್ಳು ಆರೋಪಗಳನ್ನ ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ. 5 ವರ್ಷ ಸರ್ಕಾರ ಸುಭದ್ರವಾಗಿರುತ್ತೆ, ಜೊತೆಗೆ 5 ವರ್ಷ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಮತ್ತೆ ಗಟ್ಟಿಯಾಗಿ ಅವರು ಪ್ರತಿಪಾದಿಸಿದ್ದಾರೆ.
ನಿನ್ನೆ ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ನಡೆಸಲಾಯಿತು. ಮುಖ್ಯಮಂತ್ರಿಗಳ ಮೇಲೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಪಕ್ಷಗಳು ಆರೋಪ ಮಾಡ್ತಾ ಇವೆ, ಪಾದಯಾತ್ರೆ ನಡೆಸ್ಕೊಂಡು ಬಂದು ಮೈಸೂರಿನಲ್ಲಿ ಸಮಾವೇಶವನ್ನು ಇವತ್ತಿಟ್ಕೊಂಡಿರೋದು. ಇದಕ್ಕೂ ಮುಂಚೆ ಈ ಎಲ್ಲ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಅಂತ ನಿನ್ನೆ ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶವನ್ನು ನಡೆಸಲಾಯಿತು. ಅಲ್ಲಿ ವೇದಿಕೆಯಲ್ಲಿ ಮಾತನಾಡಿದಂತಹ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತರು. ಜೊತೆಗೆ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಹೇಳಿಕೆಗಳು ಕೂಡ ಅವರ ಬಣದ ಕೆಲ ನಾಯಕರಿಂದ ಬಂದಿತ್ತು. ಸೊ ಇದು ಮೂಡ ಹಗರಣದ ಆರೋಪ ಏನು ಬಂದಿದೆ ಸಿದ್ದರಾಮಯ್ಯನವರ ಮೇಲೆ, ಅದಕ್ಕಷ್ಟೇ ಸೀಮಿತ ಆಗಿರದೆ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ಕೂಡ ಮತ್ತೊಮ್ಮೆ ಬಹಳ ಗಟ್ಟಿಯಾಗಿ ಪ್ರತಿಪಾದಿಸೋದಕ್ಕೆ ಈಗ ಸಿದ್ದರಾಮಯ್ಯನವರ ಬಣ ಈ ವೇದಿಕೆಯನ್ನ ಬಳಸ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ನಿನ್ನೆ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವತ್ತು ಅವರ ಪುತ್ರ MLC ಯತೀಂದ್ರ ಸಿದ್ದರಾಮಯ್ಯ ಕೂಡ ಅದೇ ಹೇಳಿಕೆಯನ್ನ ಪುನರಾವರ್ತಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.